ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅನುರಾಗ ಬಂಧನ ಭಾಗ 109. ಪ್ರಜ್ಞಾ ಕಣ್ಣು ಬಿಟ್ಟು ಸುತ್ತಲೂ ನೋಡುತ್ತಿರುವುದನ್ನು ಹಲವು ನಿಮಿಷಗಳ ಕಾಲ ದಿಟ್ಟಿಸಿದ ಪ್ರಾದ್ಯ ಕೊನೆಗೆ ಅವಳ ಬಳಿ ನಡೆದಳು. ಅಕ್ಕ, ಹೇಳಿದ ಪ್ರಾದ್ಯ ಕೈನ ಬಿಗಿಯಾಗಿ ಹಿಡಿದಳು ಪ್ರಜ್ಞಾ. ಪ್ರಾದ್ಯಾಗೆ ನೋವಾದರೂ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡದೆ ಪ್ರಜ್ಞಾನೇ ನೋಡುತ್ತಿದ್ದಳು. ಅಕ್ಕ, ಹೇಗಿದ್ದೀರಿ ನೀವು? ನಾನು ಯಾರು ಅಂತ ನಿಮ್ಗೆ ಗುರುತು ಸಿಕ್ತಾ? ಕೇಳಿದ ಪ್ರಾದ್ಯಾಗೆ ಉತ್ತರಿಸಲಿಲ್ಲ ಪ್ರಜ್ಞಾ. ಇಷ್ಟು ಹೊತ್ತು ಅವಳು ಪ್ರಜ್ಞೆ ತಪ್ಪದೆ ಇದ್ದಿದ್ದಕ್ಕೆ ಖುಷಿಯಾದ ಪ್ರಾದ್ಯ ಪ್ರಜ್ಞಾ ಹಿಡಿತದಲ್ಲಿದ್ದ ಅವಳ ಕೈಯನ್ನು ಮೆಲ್ಲನೆ ಬಿಡಿಸಿಕೊಂಡು ವಾರ್ಡ್ನಿಂದ ಹೊರ ನಡೆದು ಡಾಕ್ಟರ್ನ ಕರೆಯಲು ಹೋದಳು. ಪ್ರಜ್ಞಾನ ಬಂದು ನೋಡಿದ ಡಾಕ್ಟರ್ ಅವಳನ್ನು ಮಾತಾಡಲು ಪ್ರಯತ್ನಿಸಿ ಸೋತರು. ಎಷ್ಟೇ ಮಾತಾಡಿದರೂ ಅವಳು ತುಟಿ ತೆರೆಯಲಿಲ್ಲ. ಕಾನ್ಶಿಯಸ್ ಬಂತು ಅಂತ ಖುಷಿ ಪಡೋ ಆಗಿಲ್ಲ. ಮಾತಾಡದೆ ಹೋದ್ರೆ ಕಷ್ಟ. ಇನ್ನೊಮ್ಮೆ MRI ಎಲ್ಲ ಮಾಡಿಸಿ ಏನಾದ್ರೂ ತೊಂದರೆ ಇದೆಯಾ ನೋಡೋಣ. ಪ್ರಜ್ಞಾನ ಪರೀಕ್ಷಿಸಿ ಹೇಳಿ ಹೋದರು ಡಾಕ್ಟರ್. ಪ್ರಜ್ಞಾಗೆ ಪ್ರಜ್ಞೆ ಬಂದಿರೋ ಖುಷಿ ವಿಚಾರ ಪ್ರಾದ್ಯಾಗೆ ಹಂಚಿಕೊಳ್ಳಬೇಕೆನಿಸಿದಾಗ ತನ್ನ ಬಳಿ ಫೋನ್ ಇಲ್ಲ ಅನ್ನೋದು ನೆನಪಾಗಿ ಮಂಕಾದಳು. ಪ್ರಜ್ಞಾ ಬಳಿ ನಿಂತು ಅವಳನ್ನೇ ನೋಡುತ್ತಾ ಅವಳ ಬೆಡ್ ಬಳಿ ಕುರ್ಚಿ ಎಳೆದು ಕೂತಳು. ಅಕ್ಕ, ನೀವು ಬದುಕಿದ್ದೀರಿ ಅನ್ನೋ ವಿಷಯ ಅಭಿಗೆ ಗೊತ್ತಾದ್ರೆ ಅದೆಷ್ಟು ಖುಷಿ ಪಡ್ತಾನೋ. ನೀವು ಮಲ್ಕೊಂಡ್ಮೇಲೆ ಯಾರಲ್ಲಾದ್ರೂ ಫೋನ್ ಕೇಳಿ ಅಭಿಗೆ ಕಾಲ್ ಮಾಡ್ತೀನಿ. ಅವನು ಕೇರಳದಿಂದ ವಾಪಸ್ ಬಂದಿದ್ದಿದ್ರೆ ನನ್ನ ಅದೆಷ್ಟು ಹುಡುಕ್ತಿದ್ದಾನೋ. ಪ್ರಾದ್ಯ ಮಾತಾಡುತ್ತಿರುವಾಗಲೇ ನಿದ್ದೆ ಹೋದಳು ಪ್ರಜ್ಞಾ. ಅಯ್ಯೋ ದೇವ್ರೆ, ಇವ್ರಿಗೆ ಮತ್ತೆ ಪ್ರಜ್ಞೆ ಹೋಯ್ತಾ ಅಥವಾ ನಿದ್ದೆ ಮಾಡ್ತಿದ್ದಾರಾ? ಪ್ರಜ್ಞಾ ಕೆನ್ನೆ ತಟ್ಟಿ ಎಚ್ಚರಿಸಲು ನೋಡಿ ಮತ್ತೆ ಸುಮ್ಮನಾದಳು. ನೀವು ಮಲ್ಕೊಂಡಿದ್ದೀರಿ ಅಲ್ವಾ? ಮಲ್ಕೊಳ್ಳಿ, ಚೆನ್ನಾಗಿ ರೆಸ್ಟ್ ಮಾಡಿ. ಒಳ್ಳೆ ನಿದ್ದೆ ಮಾಡಿದ್ರೆ ಬೇಗ ಹುಷಾರಾಗ್ತೀರಿ. ಪ್ರಜ್ಞಾ ಕೈ ಮೇಲೆ ಮೆಲ್ಲನೆ ತಟ್ಟುತ್ತಾ ಹೇಳಿದಳು ಪ್ರಾದ್ಯ. ಪ್ರಜ್ಞಾ ನಿದ್ದೆ ಹೋದ ಬಳಿಕ ವಾರ್ಡ್ನಿಂದ ಹೊರ ಹೋದ ಪ್ರಾದ್ಯ ಅಲ್ಲಿದ್ದ ನರ್ಸ್ ಬಳಿ ಫೋನ್ ಕೇಳಿದಳು. ಅವಳು ಕೇಳಿದಾಗ ಕೊಡಲೋ ಬೇಡವೋ ಎಂಬಂತೆ ಫೋನ್ ಅವಳ ಕೈಗಿಟ್ಟು ನರ್ಸ್ ಅಲ್ಲಿಯೇ ನಿಂತರು. ಅಭಿ ನಂಬರ್ಗೆ ಕರೆ ಮಾಡಿದಾಗ ಫೋನ್ ರಿಂಗ್ ಆಗುತ್ತಿತ್ತು. ಪ್ರಾದ್ಯಾಗೆ ಒಮ್ಮೆ ಹೋದ ಉಸಿರು ಬಂದಂತಾಯಿತು. ಒಮ್ಮೆ ಅವನು ಕರೆ ಸ್ವೀಕರಿಸಲಿ ಎಂದು ಕಾಯುತ್ತಿದ್ದವಳಿಗೆ ನಿರಾಸೆಯಾಯಿತು. ಸ್ನಾನಕ್ಕೆ ಹೋಗಿದ ಅಭಿಗೆ ಫೋನ್ ರಿಂಗ್ ಆಗುತ್ತಿರುವುದು ಕೇಳಿಸಿರಲಿಲ್ಲ. ಮತ್ತೆರಡು ಬಾರಿ ಕರೆ ಮಾಡಿ ಕಿವಿಗಿಟ್ಟುಕೊಂಡಾಗ ಅವಳಿಗೆ ಫೋನ್ ಕೊಟ್ಟಿದ್ದ ನರ್ಸ್. ಮೇಡಮ್, ಫೋನ್ ಕೊಡ್ತೀರಾ? ನಾನಿಲ್ಲಿ ಸುಮ್ಮನೆ ನಿಂತಿರೋದು ಡಾಕ್ಟರ್ಸ್ ಏನಾದ್ರೂ ನೋಡಿದ್ರೆ ಕಷ್ಟ. ನರ್ಸ್ ಹೇಳುತ್ತಿದ್ದಂತೆ ಕರೆ ತುಂಡರಿಸಿ ಫೋನ್ ನರ್ಸ್ ಕೈಗಿಟ್ಟು, ಥ್ಯಾಂಕ್ ಯು ಮೇಡಮ್ ಹೇಳಿ ನಿರಾಸೆಯ ಮೊಗವೊತ್ತು ಭಾರವಾದ ಹೆಜ್ಜೆ ಹಾಕುತ್ತಾ ವಾರ್ಡ್ ಬಳಿ ನಡೆದಳು. ಅಷ್ಟು ಬಾರಿ ಫೋನ್ ಮಾಡಿದಾಗ ರಿಂಗ್ ಆದರೂ ಅಭಿ ಕರೆ ಸ್ವೀಕರಿಸದೆ ಇದ್ದಿದ್ದಕ್ಕೆ ಅವನಿಗೆ ಏನಾದರೂ ತೊಂದರೆ ಆಗಿದೆಯಾ ಅನ್ನೋ ಭಯದಲ್ಲಿಯೇ ಪ್ರಜ್ಞಾ ಬೆಡ್ ಪಕ್ಕದ ಕುರ್ಚಿ ಎಳೆದು ಕೂತಳು ಪ್ರಾದ್ಯ. ಈ ಕಡೆ ಸ್ನಾನ ಮುಗಿಸಿ ಬಂದ ಅಭಿ ಬಟ್ಟೆ ಹಾಕುತ್ತಿರಬೇಕಾದರೆ ಫೋನ್ ವೈಬ್ರೇಟ್ ಆಗುತ್ತಿರುವುದನ್ನು ಗಮನಿಸಿದ. ರಾಘವ್ ಕರೆ ಮಾಡುತ್ತಿರುವುದು ನೋಡಿ ಕರೆ ಸ್ವೀಕರಿಸಿದ. ಅಭಿ, ಎಲ್ಲಿದ್ಯಾ? ಬೇಗ ಬಾ, ಆರವ್ ಅಡ್ರೆಸ್ ಸಿಕ್ಕಿದೆ. ಸ್ಟೇಷನ್ ಹತ್ತಿರ ಬಂದು ಬಿಡು, ಒಟ್ಟಿಗೆ ಹೋಗೋಣ ಹೇಳಿದ ರಾಘವ್ಗೆ ಸರಿ ಹೇಳಿ ಕರೆ ತುಂಡರಿಸಿದ ಅಭಿ ಅವಸರದಿ ಹೊರಟ. ರಾಘವ್ಗಿಂತ ಮೊದಲು ಬಂದಿದ್ದ ಫೋನ್ ಕರೆ ಅವನು ಗಮನಿಸಿದರೆ ಪ್ರಾದ್ಯಾಗಾಗಿ ಆರವ್ನ ಹುಡುಕಿಕೊಂಡು ಹೋಗಬೇಕಾದ ಪ್ರಮೇಯವೇ ಬರುತ್ತಿರಲಿಲ್ಲ. ಜಯ, ದೊರೆಗೆ ಫೋನ್ ಮಾಡಿದ್ಯಾ? ಯಾವಾಗ ಬರ್ತಾನಂತೆ ಕೇಳಿದರು ಪಾರ್ವತಿಯವರು. ಬೆಳಿಗ್ಗೆ ಮಾಡಿದೆ ಅತ್ತೆ, ತುಂಬಾ ಮುಖ್ಯವಾದ ಕೆಲಸ ಇದೆ, ಮುಗಿತಾ ಇದ್ದ ಹಾಗೆ ಬರ್ತೀನಿ ಎಂದೇಳಿ ಫೋನ್ ಇಟ್ಟ. ಅದೇನು ಮುಖ್ಯವಾದ ಕೆಲಸನೋ ಅವನಿಗೆ ಗೊತ್ತು ಹೇಳಿದರು ಅಭಿ ದೊಡ್ಡಮ್ಮ ಜಯ. ಅವನು ಇನ್ನೊಮ್ಮೆ ಫೋನ್ ಮಾಡಿದ್ರೆ ಅವನು ಯಾರನ್ನೋ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ ಅಲ್ವಾ, ಅದರ ಬಗ್ಗೆ ಒಮ್ಮೆ ವಿಚಾರಿಸು. ಪಾರ್ವತಿಯವರು ಹೇಳಿದಾಗ ಆಶ್ಚರ್ಯಪಟ್ಟರು ಜಯ. ಅಂದ್ರೆ ಅತ್ತೆ, ಅಭಿ ಯಾರನ್ನೋ ಇಷ್ಟಪಡ್ತಿರೋ ವಿಷಯ? ಮಾತು ನಿಲ್ಲಿಸಿ ಪಾರ್ವತಿಯವರ ಮುಖ ನೋಡಿದರು. ಹೇಳಿದಾನೆ, ಮದ್ವೆ ಆದ್ರೆ ಅವಳನ್ನೇ ಅಂತ ಬೇರೆ ಹೇಳಿದ್ದಾನೆ. ನಿನ್ನೆ ಮುಂಜಾನೆ ಹೊತ್ತು ಏನೇನೋ ಕೆಟ್ಟ ಕನಸುಗಳು.
ಅದರಲ್ಲಿ ನಮ್ ದೊರೆ ಯಾರನ್ನು ಮದುವೆ ಬೇರೆ ಆಗಿರ್ತಾನೆ, ಅದು ಯಾರಿಗೂ ಹೇಳದೆ. ಮನೆಯಲ್ಲಿ ಗಲಾಟೆ, ನೆಮ್ಮದಿ ದೂರ, ಹೀಗೆ ಏನೇನೋ ಅಸ್ಪಷ್ಟ ನೆನಪುಗಳು. ಬೇರೆ ಯಾವುದು ಅಷ್ಟಾಗಿ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಆದ್ರೆ ದೊರೆ ಮದುವೆ ವಿಚಾರ ನನ್ ತಲೆ ಕೆಡ್ಸಿದೆ. ಅದ್ಕೆ ಅವನು ಅದ್ಯಾರನ್ನೋ ಪ್ರೀತಿಸ್ತಾ ಇದ್ದ ಅಂತ ಹೇಳಿದ ಅಲ್ವಾ, ಆ ಹುಡ್ಗಿ ಮನೆಯವರ ಜೊತೆ ಮಾತ್ನಾಡಿ ಇಬ್ಬರಿಗೂ ಮದುವೆ ಗೊತ್ತು ಮಾಡೋಣ. ಅವನು ಇಷ್ಟಪಟ್ಟಿದ ಅಂದ್ಮೇಲೆ ಹುಡುಗಿ ಒಳ್ಳೆಯವಳಾಗೆ ಇರ್ತಾಳೆ. ಆ ಯೋಚನೆ ಇಲ್ಲ ನಂಗೆ. ದೊರೆಯಿಂದ ಈ ಮನೆ ಮರ್ಯಾದೆ ಹೋದ್ರೆ ನಾನ್ ಸಹಿಸಲ್ಲ ಜಯ. ಪಾರ್ವತಿಯವರು ಹೇಳಿದರು. ಅವರ ಮಾತಿಗೆ ನಕ್ಕ ಜಯ. ಅತ್ತೆ, ನಮ್ಮ ಅಭಿ ಏನಂತ ನಿಮ್ಗೆ ಗೊತ್ತಿಲ್ವಾ? ಯಾವುದೋ ಕೆಟ್ಟ ಕನಸಿಗೆ ನೀವು ಇಷ್ಟೊಂದು ಹೆದರ್ಕೊಂಡಿದ್ದೀರಾ. ನಿಮ್ ಕನಸಿನಂತೆ ಏನೂ ಆಗೋದಿಲ್ಲ, ನೀವು ಗಾಬರಿ ಪಡ್ಬೇಡಿ. ಅಭಿ ನಮ್ಮನೆ ಮಗ, ನಮ್ ಮರ್ಯಾದೆ ಕಳೆಯುವಂತ ಕೆಲಸ ಅವನ್ ಯಾವತ್ತೂ ಮಾಡೋದಿಲ್ಲ. ನೀವು ಸುಮ್ನೆ ಚಿಂತೆ ಮಾಡಿ ನಿಮ್ ಆರೋಗ್ಯ ಹಾಳು ಮಾಡ್ಕೋಬೇಡಿ, ಹೇಳಿದರು ಜಯ. ನಂಗೆ ಮುಂಜಾನೆ ಹೊತ್ತು ಬಿದ್ದ ಕನಸು ಇದುವರೆಗೂ ಸುಳ್ಳಾಗಿಲ್ಲ. ನನ್ನ ಭಯ ನಿಮ್ಗೆಲ್ಲ ಹೇಗ್ ಅರ್ಥ ಮಾಡಿಸಲಿ ಜಯ? ದೊರೆ ಏನಾದ್ರೂ ನನ್ ಕನಸಿನಂತೆ ಮಾಡಿದ್ರೆ ನಾನು ನನ್ ಮನೆಯಲ್ಲೇ ವೈಶು ಮುಂದೆ, ಸುಮಾ ಮುಂದೆ ಹೇಗೆ ತಲೆ ಎತ್ತಿಕೊಂಡು ಓಡಾಡ್ಲಿ? ದೊರೆ ನಾನು ಬೆಳೆಸಿದ ಮಗು, ಯಾವತ್ತೂ ಅವನು ಮನೆ ಮರ್ಯಾದೆ ಕಳೆಯೋದಿಲ್ಲ ಅನ್ನೋ ಗರ್ವ ನಂಗಿದೆ. ಆದ್ರೆ ನನ್ ಕನಸಿನಂತೆ ನಡೆದ್ರೆ ಯಾವುದಕ್ಕೂ ನಾಳೆ ಜ್ಯೋತಿಷಿಗಳ ಹತ್ತಿರ ಹೋಗ್ಬೇಕು, ಮನಸ್ಸಲ್ಲೇ ಅಂದುಕೊಂಡರು ಪಾರ್ವತಿಯವರು. ಅವನ ಮನೆಯಲ್ಲಿ ಆರವ್ ಇಲ್ಲ ಅಂದ್ರೆ ಇನ್ನೆಲ್ಲಿರ್ತಾನೆ ರಘು? ಇಲ್ಲಿ ಆರವ್ ಸಿಗ್ತಾನೆ, ಪ್ರಾದ್ಯ ಬಗ್ಗೆ ಏನಾದ್ರೂ ಗೊತ್ತಾಗುತ್ತೆ ಅಂತ ನಾನ್ ತುಂಬಾ ಆಸೆಯಲ್ಲಿದ್ದೆ. ಆರವ್ ಮನೆ ಬಳಿ ಹೋಗಿ ನೋಡಿದಾಗ ಅವನಿಲ್ಲ ಅನ್ನೋದು ಗೊತ್ತಾಗಿ ನಿರಾಸೆ ಆಯ್ತು ಅವಿಶ್ಚನಿಗೆ. ನಂಗೂ ಗೊತ್ತಾಗ್ತಿಲ್ಲ ಅಭಿ, ಇರು, ಓಪ್ಸ್ ಕಳ್ಕೊಳ್ಬೇಡ. ಒಂದಲ್ಲ ಒಂದು ದಾರಿ ಇದ್ದೇ ಇರುತ್ತೆ, ಹೇಳಿದ ರಾಘವ್. ಏನ್ ದಾರಿ? ಎಲ್ಲ ದಾರಿ ಮುಚ್ಚಿದೆ ಅಂತ ಅನಿಸ್ತಿದೆ. ನನ್ ಪ್ರಾದ್ಯಾಗೆ ಏನ್ ತೊಂದ್ರೆ ಆಗಿದ್ಯೋ ಅಂತ ಭಯ ಆಗ್ತಿದೆ, ಆತಂಕದಲ್ಲಿ ನುಡಿದ ಅಭಿ. ಅವಳಿಗೇನು ಆಗಿರೋದಿಲ್ಲ. ಇನ್ನೊಂದು ದಾರಿ ಇದೆ, ಕೊನೆಯ ದಾರಿ. ಆರೋ ಫೋನ್ ಆನ್ ಆಗಿ ಅವನ ಲೊಕೇಶನ್ ಸಿಕ್ಕರೆ ಮುಕ್ಕಾಲು ಕೆಲಸ ಆದ ಹಾಗೆ. ಆದ್ರೆ ಇನ್ನೂ ಒಂದು ಡೌಟ್. ಪ್ರಾದ್ಯ ಫೋನ್ ಲೊಕೇಶನ್ ಕೊನೆಯದಾಗಿ ತೋರಿಸಿದ್ದು ಕೇರಳ. ಹಾಗಾಗಿ ಪ್ರಾದ್ಯ ನಿನ್ನ ಹುಡುಕಿಕೊಂಡು ಕೇರಳ ಹೋಗಿದ್ದೋ ಅಥವಾ ಇದರಲ್ಲಿ ಆರವ್ ಕೈವಾಡ ಇದೆಯೋ ಅಂತ ಗೊತ್ತಾಗ್ತಿಲ್ಲ. ಆರವ್ ಫೋನ್ ಕೊನೆಯದಾಗಿ ಆಫ್ ಆಗಿದ್ದು ಇಲ್ಲೇ. ಯೂಸ್ ಮಾಡ್ತಿದ್ದ ಫೋನ್ ಒಮ್ಮೆಲೆ ಆಫ್ ಆಯ್ತು, ಲೊಕೇಶನ್ ಡಿಸ್ಕನೆಕ್ಟ್ ಆಯ್ತು. ನಾವು ಟ್ರೇಸ್ ಮಾಡ್ತೀವಿ ಅಂತಾನೆ ಅವನು ಆಫ್ ಮಾಡಿ ಇಟ್ಟಿದ್ದಾನ ಅಂತ ನಂಗೆ ಅನಿಸ್ತಿದೆ. ರಾಘವ್ ಹೇಳಿದರ ಬಗ್ಗೆಯೇ ಯೋಚಿಸತೊಡಗಿದ ಅಭಿ. ಕತೆ ಮುಂದುವರೆಯುವುದು. ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.